ಗೌರವಗಳು ಮತ್ತು ವೈವಿಧ್ಯತೆ ಇರುವ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ನೀಡಲು ತಾಲೂಕು ಆಡಳಿತ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಇವುಗಳ ಈಗಾಗಲೇ ನಮ್ಮ ಸಮಾವೇಶಗೊಂಡು ಈಗಾಗಲೇ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಎಲ್ಲ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ತಂಡ, ಶಿಕ್ಷಕರ ತಂಡ ಹಾಗೂ ವಿವಿಧ ಬ್ಯಾಂಡ್ ಸೆಂಟ್ ನೃತ್ಯ ಕಲಾವಿದರ ತಂಡದೊಂದಿಗೆ ನಮ್ಮ ಈ ಪುರಸಭೆಯ ಸದಸ್ಯರಾಗಿರುವಂತಹ ಇವರು ರಜನಿಕಾಂತ್ ಅವರು ವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಇವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಶಾಸಕರು ಆಗಮಿಸಬೇಕಿದ್ದ, ನಮ್ಮ ವಿಧಾನ ಪರಿಷತ್ ಸದಸ್ಯರು ಆಗಬೇಕಿದ್ದ. ಭಾರತದ 4 ವರ್ಷಗಳನ್ನ ಪೂರೈಸಿ 75 ವರ್ಷಗಳತ್ತ ಸಾಗ್ತಾ ಇದೆ. ಅದರ ಒಂದು ಸ್ಮರಣೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಭಾರತೀಯ ಸಂವಿಧಾನದ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನ ಮೂಡಿಸುವ ಸದುದ್ದೇಶದಿಂದ ಸಂವಿಧಾನ ಜಾಗೃತಿ ಜಾಥಾ ಅಂತಕ್ಕಂಥ ಮಹತ್ವಪೂರ್ಣವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ 25/1/2024 ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅಧಿಕೃತ ಚಾಲನೆಯನ್ನ ಪಡ್ಕೊಂಡು ನಮ್ಮ ತಾಲೂಕಿನಲ್ಲಿ 10ನೇ ತಾರೀಕಿನಿಂದ, ಈ ತಿಂಗಳ 10ನೇ ತಾರೀಕಿನಿಂದ ಈ ಒಂದು ಜಾಥಾ ಕಾರ್ಯಕ್ರಮ ಪ್ರಾರಂಭವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಎಲ್ಲ ಗ್ರಾಮ ಪಂಚಾಯಿತಿ 38 ಗ್ರಾಮ ಪಂಚಾಯಿತಿಗಳಲ್ಲಿ ಸಂಚರಿಸಿ ಇಂದು ವಿರಾಜಪೇಟೆ ನಗರದಲ್ಲಿ ಸಮಾವೇಶಗೊಂಡಿದೆ. ಭಾರತೀಯ ಸಂವಿಧಾನವನ್ನ ಅದರ ಕುರಿತಾಗಿ ಮಾತನಾಡುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಪ್ರತ್ಯೇಕವಾಗಿ ಇರಿಸಿ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಅದರ ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ಭಾರತೀಯ ಸಂವಿಧಾನದ ರಚನೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕೊಡುಗೆ ಅತಿ ಅಮೂಲ್ಯವಾದದ್ದು ಹಾಗೂ ಅವರ ತ್ಯಾಗ ಪರಿಶ್ರಮಗಳ ಫಲದಿಂದನೇ ಆಗಿರುವಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಗೌರವಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ಸಂವಿಧಾನದ ಒಂದು ಸಂಭ್ರಮಾಚರಣೆಯನ್ನ ಮಾಡೋದ್ರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನಲ್ಲೇ ಬದುಕ್ಬಾಳ್ತಾ ಇರೋದ್ರಿಂದ ನಾವು ಏನು ಈ ಆಡಳಿತ ವ್ಯವಸ್ಥೆಯನ್ನ ನಮ್ಮಲ್ಲಿ ಕಾಣ್ತಾ ಇದ್ದೀವಿ. ನಮ್ಮ ಒಂದು ಆಧಾರ ಸ್ತಂಭ, ಸಂವಿಧಾನದ ಆಧಾರ ಸ್ತಂಭಗಳು ಏನಂತ ಹೇಳ್ತೀವಿ, ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ವ್ಯವಸ್ಥೆ, ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ನಮ್ಮ ಕೇಂದ್ರ ಆಡಳಿತ ವ್ಯವಸ್ಥೆವರೆಗೂ ನಾವೇನು ಕಾಣ್ತಾ ಇದ್ದೀವಿ ಆಡಳಿತ ರಚನೆಯನ್ನ, ಇವೆಲ್ಲವೂ ಕೂಡ ನಮ್ಮ ಸಂವಿಧಾನದ ಕೊಡುಗೆಯಾಗಿವೆ. ಹಾಗೆ ನಮಗೆ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ಇವುಗಳು ಕೊಡುಗೆಗಳೇ ಆಗಿವೆ. ಹೀಗೆ ನಮ್ಮ ದೇಶದ ಸಕಲ ಜನರಿಗೆ ಅಂದರೆ ವೈವಿಧ್ಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ವಿವಿಧ ಧರ್ಮಗಳನ್ನ, ಜಾತಿಗಳನ್ನ, ವಿವಿಧ ಭಾಷೆಗಳಿಂದ ಕೂಡಿರುವಂತಹ ನಮ್ಮ ಈ ವೈವಿಧ್ಯಮಯ ಸಂಸ್ಕೃತಿಯ ದೇಶದಲ್ಲಿ ಸರ್ವರಿಗೂ ಕೂಡ ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗಿನ ಎಲ್ಲ ಜನರಿಗೂ ಕೂಡ ಅನ್ವಯಿಸುವಂತ, ಎಲ್ಲರ ಏಳಿಗೆಯನ್ನು ಬಯಸ್ತಕ್ಕಂಥ ಒಂದು ಸಂವಿಧಾನವನ್ನ ನಮಗೆ ಈ ಒಂದು ಕೊಡುಗೆಯಾಗಿ ನಮ್ಮ ಹಿರಿಯರು ನೀಡಿದ್ದಾರೆ. ಸೊ ಇವುಗಳನ್ನೆಲ್ಲ ನಾವೆಲ್ಲ ಪಾಲಿಸ್ಕೊಂಡು ಹೋಗ್ಬೇಕಾಗಿರೋದು ಇಂದಿನ ಅವಶ್ಯಕತೆಯಾಗಿದೆ. ಯಾಕೆಂದರೆ ನಮ್ಮ ಒಂದು ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥೆ, ಸಹಬಾಳ್ವೆ ಇರಬೇಕು ಅಂತಂದ್ರೆ, ನಮ್ಮ ದೇಶ ಪ್ರಗತಿಯ ಪಥದಲ್ಲಿ ಸಾಗಬೇಕು ಅಂತ ಅಂದ್ರೆ ನಾವು ಸಂವಿಧಾನದಲ್ಲಿರ್ತಕ್ಕಂಥ ಈ ಎಲ್ಲ ಮೌಲ್ಯಗಳನ್ನ ಅರ್ಥ
ಮಾಡಿಕೊಂಡು ನಮ್ಮ ದೈನಂದಿನ ಬದುಕಿನಲ್ಲಿ ಅವುಗಳನ್ನ ಅಳವಡಿಸಿಕೊಂಡು ಸಾಗಬೇಕಾಗಿದೆ. ಅದಕ್ಕೋಸ್ಕರನೇ ಇದರ ಒಂದು ಸದುದ್ದೇಶವನ್ನು ಅರ್ಥ ಮಾಡಿಕೊಂಡು ನಮ್ಮ ಸಂವಿಧಾನದ ಒಂದು ಘನತೆ, ಅದರಲ್ಲಿರ್ತಕ್ಕಂತಹ ಈ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಹಾಗೆ ಉತ್ತಮ ಸಮಾಜ, ಹಾಗೆ ಅಭಿವೃದ್ಧಿಪರ ದೇಶವನ್ನ ನಿರ್ಮಾಣ ಮಾಡೋದ್ರಲ್ಲಿ ನಾವೆಲ್ಲರೂ ಕೊಡುಗೆಯನ್ನ ನೀಡೋಣ ಅಂತ ಹೇಳಿ ತಮ್ಮೆಲ್ಲರನ್ನು ವಿನಂತಿಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನೆರಡು ಪ್ರಾಸ್ತಾವಿಕ ಮಾತುಗಳನ್ನ ಮುಗಿಸ್ತೀನಿ. ಇದು ಕೇವಲ ರಾಷ್ಟ್ರವಲ್ಲ. ಭಾರತವೆಂದರೆ ಕೇವಲ ಹಿಡಿ ಮಣ್ಣಿನ ತುಂಡಲ್ಲ. ಭಾರತವೆಂದರೆ ಅಸಂಖ್ಯಾತ ಶಕ್ತಿಗಳಿಂದ ಕಂಗೊಳಿಸುತ್ತಿರುವಂತಹ ಮಹಾ ಚೈತನ್ಯ. ಇದು ನನ್ನ ನೆಲ ಭಾರತ, ಇದು ನಮ್ಮೆಲ್ಲರ ಪುಣ್ಯ ಭೂಮಿ ಭಾರತ. ವಿದ್ಯಾರ್ಥಿಗಳೇ, ತೆಲುಗು ಮಹಾಕವಿ ಒಬ್ಬರು ಹೇಳುತ್ತಾರೆ, ದೇಶమంటే మట్టి కాదో ದೇಶమంటే ಮನುಷ್ಯರು. ಅಂದರೆ ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಮನುಷ್ಯರು. ಜಗತ್ತೆಲ್ಲ ಅಂಧಕಾರದಲ್ಲಿ ತೊಳಲಾಡುತ್ತಿರುವಾಗ ಯಾರಾದರೂ ನನ್ನಲ್ಲಿ ಬೆಳಕಿನ ಸೆಲೆ ಎಲ್ಲಿದೆ ಎಂದು ಕೇಳಿದರೆ ನಾನು ನನ್ನ ಹಸ್ತ ಚಾಚುವೆ ಭಾರತದ ಭೂಮಿಯೆಡೆಗೆ ಎಂದು ಹೇಳುತ್ತಾರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್. ಅಂತಹ ಪವಿತ್ರ ನೆಲ ನಮ್ಮ ದೇಶ, ನಮ್ಮ ಭಾರತ. ವಿದ್ಯಾರ್ಥಿಗಳೇ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಪ್ರಜಾಪ್ರಭುತ್ವವನ್ನ ಬಲವರ್ಧನೆಗೊಳಿಸಬೇಕಾದ್ರೆ ಅಲ್ಲಿ ಸಂವಿಧಾನದ ಪಾತ್ರ ಅತ್ಯಂತ ಮಹತ್ತರವಾದದ್ದು. ಸಂವಿಧಾನವೆಂದರೆ ನಮಗೆಲ್ಲರ ಬದುಕಿಗೆ ಉಸಿರನ್ನು ಕೊಟ್ಟ ತಾಯಿ. ಪ್ರಪಂಚವೆಲ್ಲ ನಮ್ಮನ್ನ ದೂರ ಮಾಡಿದಾಗ, ಅಂದರೆ ನಮ್ಮ ನೆಂಟರಿಸ್ತರು ಅಥವಾ ನಮ್ಮ ಸ್ನೇಹಿತರು ಇವರೆಲ್ಲ ನಮ್ಮ ಕೈ ಬಿಟ್ಟಾಗ ಕೊನೆಯದಾಗಿ ನಮ್ಮನ್ನ ಕೈ ಹಿಡಿಯುವಂಥದ್ದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತದ ಸಂವಿಧಾನ. ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ಕಂಡುಕೊಳ್ಳುವಂಥದ್ದು ನಮ್ಮ ಭಾರತದ ಸಂವಿಧಾನದಲ್ಲಿ. ಈ ನಿಟ್ಟಿನಲ್ಲಿ ನಮ್ಮ ಘನ ಕರ್ನಾಟಕ ಸರ್ಕಾರ ಸಮಸ್ತ ನಾಗರಿಕರಿಗೆ ನಮ್ಮ ಭಾರತದ ಸಂವಿಧಾನದ ಆಶಯಗಳನ್ನು ತಿಳಿಸಬೇಕು, ಸಂವಿಧಾನದ ಮೌಲ್ಯಗಳನ್ನು ಅರ್ಥೈಸಿಕೊಳ್ಬೇಕು, ಸಂವಿಧಾನವನ್ನು ನಮ್ಮ ಜೀವನದಲ್ಲಿ ನಾವು ಆ ಉದಾತ್ತ ಆದರ್ಶಗಳನ್ನು ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಸಂವಿಧಾನದ 75ನೇ ಸಂಭ್ರಮದ ನಡಿಗೆಯಲ್ಲಿ ಈ ಜಾಗೃತಿ ಜಾಥವನ್ನ ಯಶಸ್ವಿಯಾಗಿ ಹಮ್ಮಿಕೊಂಡಿದೆ. ಇದೆಲ್ಲವೂ ಸಹ ನಾವೆಲ್ಲರೂ ಶ್ಲಾಘಿಸುವಂತಹ ವಿಚಾರವೇ. ದೇಶದ ಪ್ರಧಾನಮಂತ್ರಿಯಾಗಿ ಇಡೀ ವಿಶ್ವದಲ್ಲಿ ಭಾರತದವನ್ನ ಪ್ರಬುದ್ಧ ರಾಷ್ಟ್ರವಾಗಿ ಕಂಗೊಳಿಸಲಿಕ್ಕೆ ಕಾರಣರಾಗ್ತಾರೆ ಅಂದ್ರೆ ಅದು ನಮ್ಮ ಸಂವಿಧಾನದ ಸಾಮರ್ಥ್ಯ. ಕುರಿ ಕಾಯುವವರ ಒಬ್ಬ ಮಗ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಿಮ್ಮಂತಹ ಸಾಮಾನ್ಯ ವ್ಯಕ್ತಿಗಳು ಕನಸನ್ನ ಈ ಭಾರತ ದೇಶದಲ್ಲಿ ಕಾಣಬಹುದು. ಅದಕ್ಕೆ ಆತ್ಮವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು, ಸಾಧಿಸುವ ಛಲ ಇರಬೇಕು ಅಷ್ಟೇ. ಸ್ನೇಹಿತರೆ, ಅಸಮಾನತೆಯ ಗೋಡೆಯನ್ನ ಕಿತ್ತು ಹಾಕಿ ಸಮಾಜದ ಬೀಜವನ್ನ ಭಾರತೀಯ ನೆಲದಲ್ಲಿ ಬಿತ್ತಿ ಭಾರತವನ್ನ ಇವತ್ತು ಒಂದು ಪ್ರಬುದ್ಧ ರಾಷ್ಟ್ರವಾಗಿ ಕಂಗೊಳಿಸುವಂತೆ ಮಾಡ್ತಾ ಇರುವುದು ಭಾರತದ ಸಂವಿಧಾನ. ಇದರ ಪೂರ್ಣ ಯಶಸ್ಸು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರ ಬಗ್ಗೆ ನಾವು ಎಷ್ಟು ಮಾತನಾಡಿದರೂ ಕಡಿಮೆನೆ. ಅವರೊಬ್ಬರು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಅಂಬೇಡ್ಕರ್ ಅಗಾಧ ಜ್ಞಾನದ ಆಗರ, ಬಹುಮುಖ ಪ್ರತಿಭೆ, ಎಲ್ಲಾ ಕ್ಷೇತ್ರಗಳಲ್ಲೂ ಅಗಾಧ ಪಾಂಡಿತ್ಯವನ್ನ ಹೊಂದಿದಂತವರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರಿಗೆ ಅಗಾಧವಾದ ಪುಸ್ತಕ ಪ್ರೇಮ ಇತ್ತು. ಒಮ್ಮೆ ಅವರು ಹಡಗಲ್ಲಿ ಹೋಗ್ತಾ ಇರುವಾಗ ಅವರನ್ನ ಎಷ್ಟು ಪ್ರೀತಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ.
ಅಂಬೇಡ್ಕರ್ ಮಾಡಿರುವಂತದ್ದು ಅದೇ ಕೆಲಸ. ಸಂವಿಧಾನವನ್ನ ನಾವು ಅರ್ಥೈಸಿಕೊಳ್ಳಬೇಕಾದರೆ ವಿದ್ಯಾರ್ಥಿಗಳೇ ಅಂಬೇಡ್ಕರ್ ಅವರನ್ನ ಸಹ ಅರ್ಥೈಸಿಕೊಳ್ಬೇಕಾಗತ್ತೆ. ಅಂಬೇಡ್ಕರ್ ಓದದ ಪುಸ್ತಕಗಳೇ ಇಲ್ಲವೇನೋ, ಹಾಗೆ ಅವರು ಬರೆಯದ ಗ್ರಂಥಗಳೇ ಇಲ್ಲವೇನೋ. ಮಣ್ಣು ಕಲಸಿಡಿಕೆ ಮಾಡಿ ಮನೆಯ ಕಟ್ಟಿ ಕೊಟ್ಟಾಗ ಮಣ್ಣು ಕಲಸಿಡಿಕೆ ಮಾಡಿ ಮನೆಯ ಕಟ್ಟಿ ಕೊಟ್ಟಾಗ ವಿರಾಜಪೇಟೆ ತಾಲೂಕದು ವಿರಾಜಪೇಟೆ ನಗರದ ಪುರಸಭಾ ವ್ಯಾಪ್ತಿಯಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಮತ್ತು ನಾವು ಪುರಸಭೆ ಜಂಟಿಯಾಗಿ ಒಂದು ಸಮಾರೋಪ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನನ್ನ ಆತ್ಮೀಯ ಸನ್ಮಿತ್ರ ರಜನಿಕಾಂತ್ ಅವರು ವಹಿಸಿಕೊಂಡಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನನ್ನ ಎಲ್ಲ ಸಹಪಾಠಿ ಪುರಸಭೆ ಸದಸ್ಯರೇ, ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬಂದು ನಮಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಅರಿವಿದ್ರೂ ಕೂಡ ಒಂದು ಮಹತ್ವದ ಬಗ್ಗೆ ಬಹಳಷ್ಟು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದಂಥ ಎರಡು ಮುಖ್ಯ ಭಾಷಣಕಾರರು ಕೂಡ ನಾನು ಸಲ್ಲಿಸ್ತೇನೆ. ಹಾಗೆ ನಾನು ರಜನಿಕಾಂತ್ ಅವ್ರಿಗೆ ಕೇಳ್ತಾ ಇದ್ದೆ ಅಲ್ಲೇ ಕೂತು, ಈ ಮೇಡಮ್ ಫಸ್ಟ್ ಸ್ಪೀಚ್ ಮಾಡಿದ್ರಲ್ಲ ಅವ್ರು ನಿಮಗೆ ಗೊತ್ತಾ ಅಂತ. ಅವ್ರು ಹೇಳಿದ್ರು ನನಗೆ ಗೊತ್ತಿರಲಿಲ್ಲ, ಇಷ್ಟು ಒಳ್ಳೆ ಸ್ಪೀಚ್ ಮಾಡ್ತಾರೆ ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡಿದ್ದಾರಲ್ಲ ಅಂತ ನಾವು ಅದೇ ಮಾತಾಡ್ತಾ ಇದ್ವಿ. ನಾವೆಲ್ಲೂ ಕೂಡ ಒಂದು ಕ್ಷಣನೂ ಕೂಡ ಅವರ ಮಾತನ್ನು ಮಿಸ್ ಮಾಡ್ಕೊಂಡಿಲ್ಲ. ಮಕ್ಕಳಿಗೆ ಹೊಟ್ಟೆ ಹಸಿವಾಗಿರ್ತದೆ, ಸಹಜವಾಗಿ ಅವರು ಊಟಕ್ಕೆ ಹೋಗಲೇಬೇಕು. ಹಾಗಾಗಿ ಸ್ವಲ್ಪ ಮಕ್ಕಳು ಆಚೆ ಡಿಸ್ಟರ್ಬ್ ಆದರು. ಆದರೆ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗಿದ್ದು ಪ್ರಮುಖ ಎರಡು ಭಾಷಣಕಾರರಿಂದ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏಕೆಂತೇಳಿದ್ರೆ ಅವರು ಆ ಬಾಯಾಟಲ್ಲಿ ನಾನು ಕೇಳದೆ ಎಲ್ಲೋ ಬರ್ಕೊಂಡು ಬಂದಿರ್ಬೋದು ಮೇಡಮ್ ಅಂತೇಳಿ, ನೋಡೋದಿಲ್ಲ. ಅವರು ಆ ಜ್ಞಾನ ಅಷ್ಟು ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ನಾನೀಗ ಅಲ್ಲಿಂದ ಏನೆಲ್ಲ ಮಾತಾಡಬೇಕು ಅಂತ ಅನ್ಸ್ಕೊಂಡು ಬಂದೆ. ಇಲ್ಲಿ ಪೋಡಿಯಂಗೆ ಬಂದಾಗ ಕೆಲವು ವಿಚಾರಗಳು ಮರೆತು ಹೋಗ್ತೀವಿ. ಅವರು ಇಸ್ವಿ, ಆ ದಿನಾಂಕ, ಆ ಹೆಸರುಗಳು ಅದ್ಭುತವಾದಂಥ ಕಲೆ. ಏಕೆಂತೇಳಿ ನಾವೆಲ್ಲ ಭಾರತೀಯರು ಕೂಡ ಈ ಸಂವಿಧಾನದ ಬಗ್ಗೆ ಅಷ್ಟೊಂದು ಮಾಹಿತಿ ನಮ್ಮಲ್ಲಿ ಇರಬೇಕು. ಹೇಗೆಂತ ಹೇಳಿದ್ರೆ ಇವತ್ತು ನಾವು ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರಕೃತಿಯಲ್ಲಿ ನಮಗೆ ಆಕ್ಸಿಜನ್ ಬೇಕಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಾವು ಸಂವಿಧಾನದ ಪ್ರಕಾರ ಕೆಲವೊಂದು ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ನಮಗೆ ಈ ಸಂವಿಧಾನದ ಬಗ್ಗೆ ಅರಿವು ಖಂಡಿತವಾಗಿಯೂ ಇದ್ದೇ ಇರಬೇಕು. ಆಗ ನಮ್ಮ ಮಾನ್ಯ ಶಾಸಕರು ಕೆಲವು ಸಂದರ್ಭಗಳಲ್ಲಿ ನಮ್ಮನೆಗೆ ಕೂರಿಸ್ಕೊಂಡು ಮಾತಾಡುವಾಗ ಹೇಳ್ತಾರೆ, ಸಂವಿಧಾನ ಪೂರ್ತಿ ಓದೋದು ಅಂತ ಹೇಳಿದ್ರೆ ಅದು ಯಾರಿಗೂ ಆಗೋದಿಲ್ಲ, ದೊಡ್ಡ ಕೆಲಸ ಅದು. ಆದರೆ ಈ ಸಂವಿಧಾನದ ಆಶಯಗಳಿದೆಯಲ್ಲ, ಪೀಠಿಗೆ, ಇದನ್ನು ನಾವು ಯಾವತ್ತೂ ಕೂಡ ಓದ್ತಾ ಇರಬೇಕು. ಹೇಗೆಂತ ಹೇಳಿದ್ರೆ ಇದರಲ್ಲಿ ಬಹಳ ಪ್ರಸ್ತಾವನೆಯಲ್ಲಿ ಸ್ಪಷ್ಟವಾಗಿದೆ, ನಾನು ನನಗೆ ಅರ್ಪಿಸಿಕೊಂಡಂಥ ಒಂದು ಪ್ರಸ್ತಾವನೆ ಇದೆ. ಅದರಲ್ಲಿ ಬಹಳ ಸಂತೋಷಕರವಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ದೇಶದ ಸಾರ್ವಭೌಮತೆ, ಏಕತೆ, ಸಮಾನತೆ ಇದನ್ನೆಲ್ಲ ತೋರಿಸುವಂತಹ ವಿಶ್ವದ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ನನ್ನ ದೇಶದ ಸಂವಿಧಾನ. ಆ ಸಂವಿಧಾನದಲ್ಲಿ ನಾನು ಪುರಸಭೆಗೆ ಸದಸ್ಯನಾಗಿದ್ದೀನಿ, ತಾವು ಒಂದು ಶಾಲೆಗೆ ಟೀಚರ್ ಆಗಿದ್ದೀರಾ, ಇನ್ನೊಂದು ಮಗು ಒಂದು ಶಾಲೆಗೆ ವಿದ್ಯಾರ್ಥಿ ಆಗಿದೆ. ಹಾಗೆ ಎಲ್ರಿಗೂ ಕೂಡ ಸಂವಿಧಾನ ಒಂದೊಂದು ಹಕ್ಕನ್ನು ಕೊಟ್ಟಿದೆ. ಆ ಹಕ್ಕು ನಮ್ಮಿಂದ ಕಳ್ಕೊಂಡ್ರೆ, ಆ ಹಕ್ಕನ್ನು ನಾವೆಲ್ಲಾದರೂ ಉಳಿಸ್ಕೊಳ್ಳದೆ, ಆ ಸಂವಿಧಾನವನ್ನು ನಾವು ಸರಿ ಸಮಾನವಾಗಿ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿಸದೆ ಹೋದರೆ ಈ ದೇಶ ಒಂದು ದೊಡ್ಡ ಒಂದು ಕಂಟಕಕ್ಕೆ ಹೋಗ್ತದೆ. ಆಗ ನಾನು ಬಹಳಷ್ಟು ಸ್ಪಷ್ಟವಾಗಿ ನಮ್ಮ ಭಾಷಣಗಾರರು ಹೆಚ್ಚಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದ್ರು, ದೇಶ ನನಗೇನು ಮಾಡ್ತು ಅಂತ ಹೇಳಿ ಲೆಕ್ಕಾಚಾರ ಯಾರಿಗೂ ಬೇಡ, ದೇಶ ಬಹಳಷ್ಟು ಮಾಡಿದೆ. ಆದರೆ ದೇಶಕ್ಕೆ ನಾವೇನು ಮಾಡಿದ್ದೀವಿ, ದೇಶಕ್ಕೆ ನಮ್ಮೇನು ಕೊಡುಗೆ ಇದೆ, ಅದನ್ನು ಪ್ರತಿದಿನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಈ ಸಮಾಜದಲ್ಲಿ ಯಾವುದೇ ರೀತಿಯ ಜಾತಿ ಜನಾಂಗಗಳ ನಡುವೆ ಯಾವುದೇ ಒಂದು ಸಂಘರ್ಷ ಇಲ್ಲದೆ ನಾವೆಲ್ಲರೂ ಅಣ್ಣ ತಮ್ಮಂದರಾಗೆ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಬದುಕುವಂಥ ಒಂದು ವ್ಯವಸ್ಥೆಗೆ ಬರುವ ನಮ್ಮ ಮುಂದಿನ ಪೀಳಿಗೆಗೆ ನಾವೇನಾದರೂ ಒಂದು ಬಿಟ್ಟು ಹೋಗ್ಬೇಕಲ್ಲ. ನಮ್ಮ ಮಕ್ಕಳಿಗೆ ನಮ್ದೆಲ್ಲ ಆಯುಷು ಅರ್ಧ 50% ಆಗಿದೆ. ಆದರೆ ನಮ್ಮ ಮಕ್ಕಳಿದ್ದಾರೆ ನೋಡಿ, ಬಹಳಷ್ಟು ಮಕ್ಕಳು ಪುಟಾಣಿಗಳು ಕೂತಿದ್ದಾರೆ. ಅವ್ರಿಗೆ ಏನನ್ನ ಕೊಡ್ತೀರಾ? ನಾವು ಹೇಳ್ತೀವಿ ಪ್ರೀತಿಯ, ವಿಶ್ವಾಸದ, ಅಖಂಡ ಭಾರತ, ಇನ್ನೊಂದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ರಾಜ್ಯ ಅಂತೆಲ್ಲ ನಾವು ಬಹಳಷ್ಟು ಭಾಷಣಗಳನ್ನ ಹೇಳ್ತೇವೆ.
ಆದರೆ ನಾವು ನಡೀತಾ ಇರುವಂಥ ರೀತಿ ನಿಜಕ್ಕೂ ಆ ರೀತಿ ಇದೆಯಾ ಅಂತ ಹೇಳಿ ನನ್ನನ್ನು ನಾನು ಮತ್ತು ನಾನು ನಿಮ್ಮಲ್ಲಿ ಕೂಡ ಈ ಪ್ರಶ್ನೆಯನ್ನು ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ನನ್ನ ಪುರಸಭೆಯ ಎಲ್ಲ ಸನ್ಮಿತ್ರರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತಿಗೆ ವಿರಾಮ ನೋಡ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ್. ಮುಂದಿನ ಚಪ್ಪಾಳೆ ವಿದ್ಯಾರ್ಥಿಗೆ ಚಪ್ಪಾಳೆ ಕೊಡಿ ಮಕ್ಕಳ ಬಹುಮಾನ ಕೋಮಾಲಿಕ ಸರಕ. ಮುಂದಿನ ದ್ವಿತೀಯ ಬಹುಮಾನ ಒಂದು ಹಾಗೆ ನನ್ನ ಎಲ್ಲ ಶಾಲಾ ಶಿಕ್ಷಕಿ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಬರೀದೇ ಹೋಗಿದ್ರೆ ನಾನು ಈ ಪುರಸಭೆ ಸದಸ್ಯನಾಗೆ ನಾನು ಆಯ್ಕೆ ಆಗ್ತಾನೆ ಇರಲಿಲ್ಲ. ಅವ್ರು ಕೊಟ್ಟಂತ ಮೀಸಲಾತಿಯಲ್ಲಿ ನಾನು ಬಳಸ್ಕೊಂಡು ಇವತ್ತು ಪುರಸಭೆ ಸದಸ್ಯನಾಗಿದ್ದೀನಿ. ಅವರಿಗೆ ನನ್ನ 100 ಕೋಟಿ ನಮನಗಳನ್ನ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರ ಬಗ್ಗೆ ಬಹಳವಾದಂಥ ಅಪಾರ ಒಂದು ಏನು ಅಂತ ಹೇಳಿದ್ರೆ ಗೌರವವನ್ನು ಇಟ್ಕೊಂಡಿದ್ರು. ಅವರು ಸಂಸತ್ ಭವನದಲ್ಲಿ ಮಹಿಳೆಯರಿಗೆ ಮಹಿಳಾ ಒಂದು ಬಿಲ್ಲನ್ನು ತರ್ತಾರೆ. ಆ ಬಿಲ್ಲಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಿಕ್ಕೆ ಮತ್ತು ಅವಾಗಲೇ ಅವರು 33% ಅನ್ನು ಮಹಿಳೆಯರಿಗೆ ಕೊಡಬೇಕು ಅಂತ ವಾದವನ್ನು ಮಂಡಿಸ್ತಾರೆ. ಆದರೆ ಆ ಸಂಸತ್ ಸದನ ಆ ಒಂದು ಅವರು ಕೊಟ್ಟಂತ ಬಿಲ್ಲನ್ನು ಅಂಗೀಕರಿಸೋದಿಲ್ಲ. ಅವರಿಗೆ ಬಹಳ ಬೇಜಾರಾಗ್ತದೆ. ಅವರು ಕಾನೂನು ಭಾರತ ದೇಶದ ಪ್ರಥಮ ಕಾನೂನು ಮಂತ್ರಿ ಆಗಿರ್ತಾರೆ. ಅವಾಗ ಆ ಬಿಲ್ಲನ್ನು ಮಂಡಿಸುವಾಗ ಆ ಬಿಲ್ ಅವ್ರಿಗೆ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಆಗ ಅವರು ಬಹಳ ಬೇಜಾರಾಗಿ ಆ ಒಂದು ಮಿನಿಸ್ಟ್ರಿ ಅದೇ ಒಂದು ಪ್ರಥಮ ಕಾನೂನು ಮಂತ್ರಿಯಾಗಿರ್ತಾರಲ್ಲ ಆ ಪದವಿಗೇನೆ ಅವ್ರು ರಾಜೀನಾಮೆಯನ್ನು ಕೊಟ್ಟಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಧನ್ಯವಾದಗಳು ಸರ್.